ಅವರೇ ನಮಸ್ಕಾರ ರೈತ ಬಾಂಧವರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಿರ್ತಕ್ಕಂಥ ಮಾಹಿತಿ ಏನಂದರೆ, ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಪಾಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ರೈತರು ಕಡ್ಡಾಯವಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು, ಅಂದರೆ ಈ ಒಂದು ಬೆಳೆ ವಿಮೆ ಆಗಿರ್ಬೋದು, ಬರ ಪರಿಹಾರ ಹಣ ಇರ್ಬೋದು, ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವ ವಿವಿಧ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ರಸಗೊಬ್ಬರ, ಬೀಜ, ಕಡ್ಡಾಯವಾಗಿ ರೈತರು ಈ ಒಂದು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ರೈತರು ತಮ್ಮ ಪಾಣಿಯೊಂದಿಗೆ ಫೋಟೋವನ್ನು ಅಪ್ಡೇಟ್ ಮಾಡಿಸ್ಬೇಕು. ಅದು ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ರೈತ ಬಾಂಧವರೇ, ಗೂಗಲಲ್ಲಿ RTC ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈತರ ಒಂದು ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ, ತದನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಇರತಕ್ಕಂಥದ್ದನ್ನು ಎಂಟರ್ ಮಾಡಿ, ಈ ಕ್ಯಾಪ್ಚಾ ಕೋಡ್ ಇಲ್ಲಿ ಹಾಕಬೇಕು. ಹಾಕಿದ ನಂತರ OTP ಬರುತ್ತೆ, ಆ OTPಯನ್ನು ಎಂಟರ್ ಮಾಡಬೇಕು. ನೋಡಿ ರೈತ ಬಾಂಧವರೇ, ನೀವು ಈ ಒಂದು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಏನಂತ ಬಂದಿದೆ ನೋಡಿ, ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವ ಪಾಣಿಗಳು RTC ವಿಚ್ ಈಸ್ ಲಿಂಕ್ಡ್ ಟು ಆ್ಯನ್ ಆಧಾರ್ ನಂಬರ್ ಅಂತ, ಅಂದರೆ ನಿಮ್ಮ ಆಧಾರ್ ಸಂಖ್ಯೆ ಎಷ್ಟು ಪಾಣಿಗೆ ಲಿಂಕ್ ಆಗಿದೆ ಅನ್ನೋ ಮಾಹಿತಿಯನ್ನು ಇಲ್ಲಿ ಆಟೋಮೆಟಿಕ್ಕಾಗಿ ತೋರಿಸ್ತಾರೆ. ನೀವು ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ, ಕೆಳಗಡೆ ಬಂದು ನೋಡಿ ರೈತ ಬಾಂಧವರೇ, ಇಲ್ಲಿ ನಿಮ್ಮ ಲಿಂಕ್ ನೋಡಿ ರೈತ ಬಾಂಧವರೇ, ಇಲ್ಲಿ ಈ ಒಂದು ರೈತರ ಆಧಾರ್ ಕಾರ್ಡ್ ಸಂಖ್ಯೆ ಲಿಂಕ್ ಆಗಿದೆ. ಕೊಪ್ಪಳ ಜಿಲ್ಲೆ, ಸರ್ವೆ ನಂಬರು, ಹೋಬಳಿ, ಗ್ರಾಮ, ಅವರ ಮಾಲೀಕರ ಹೆಸರು, ಮಾಲೀಕರ ಸರ್ವೆ ನಂಬರ್ ಮತ್ತು ಅವರ ಪಾಣಿಯನ್ನು ಇಲ್ಲಿ ವ್ಯೂ ಮಾಡ್ಬೋದು. ಮತ್ತು RTC ಡಿಜಿಲಾಕರ್ VA ಅಪ್ರೂವ್ಡ್ ಅಂತಂದರೆ ಇನ್ಮೇಲೆ ಪಾಣಿಗಳನ್ನು ಡಿಜಿಲಾಕರ್ನಲ್ಲಿ ಕೂಡ ನೀವು ಪಡ್ಕೊಳ್ಬೋದು. ಅದು ಸದ್ಯದಲ್ಲೇ ಅಪ್ರೂವ್ ಆಗುತ್ತೆ. ಇಲ್ಲಿ ಅಂದರೆ ನೀವು ಕಡ್ಡಾಯವಾಗಿ ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ವ್ಯೂ ಅಂತಿದೆ ನೋಡಿ, ವ್ಯೂ ಅಂತ ಕೂಡ ಆಪ್ಷನ್ ಬರುತ್ತೆ. ತದನಂತರ ನೋಡಿ ರೈತ ಬಾಂಧವರೇ, ಇಲ್ಲಿ 3 ಡಾಟ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೈ ಪ್ರೊಫೈಲ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ನೋಡಿ, ಮೈ ಪ್ರೊಫೈಲ್ ಕ್ಲಿಕ್ ಮಾಡಿದ ನಂತರ ಆಧಾರ್ ನೇಮು, ಆಧಾರ್ ನಂಬರು, ಮೊಬೈಲ್ ನಂಬರು, ಜೆಂಡರು, ಅದ್ರ ಜೊತೆಗೆ ವೈಫ್ ಆಫ್ ಅವ್ರ ಹಸ್ಬೆಂಡ್ ನೇಮು, ಡಿಸ್ಟಿಕ್ಕು, ಅಡ್ರೆಸ್ಸು, ಪಿನ್ ಕೋಡು ಎಲ್ಲ ಬರುತ್ತೆ. ತದನಂತರ ಇಲ್ಲಿ ರೈತ ಬಾಂಧವರ ಫೋಟೋ ಬರುತ್ತೆ. ಈ ಫೋಟೋ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಫೋಟೋ. ನೀವು ಈಗ ಲೈವ್ ಆಗಿರೋ ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ ರೈತ ಬಾಂಧವರೇ, ನಿಮ್ಮ ಈ ಒಂದು ಪಾಣಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀರಿ ಅಥವಾ ಲಿಂಕ್ ಮಾಡಿಲ್ಲ ಅಂದರೆ, ನಾವೇನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಮ ಒಂದು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡೋದ್ರ ಮೂಲಕ ನೀವು ಲಿಂಕ್ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿಗಳು, ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತಾರಲ್ಲ, ಅವ್ರ ಹತ್ರ ಲಿಂಕ್ ಮಾಡಿಸ್ಬೋದು. ಅಥವಾ ಹತ್ತಿರದ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಕೇಂದ್ರಗಳಲ್ಲಿ ಕೂಡ ನೀವು ನಿಮ್ಮ ಒಂದು ಪಾಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಬೋದು. ಆದರೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನಿಮ್ಮ ಒಂದು ಫೋಟೋವನ್ನು ಪಾಣಿಗೆ ಹೇಗೆ ಅಪ್ಡೇಟ್ ಮಾಡಬೇಕಪ್ಪ ಅಂದರೆ, ನೋಡಿ ರೈತ ಬಾಂಧವರೇ, ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ನೋಡಿ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ದಯವಿಟ್ಟು ಯಾರಾದರೂ ರೈತರು ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ಮ ಒಂದು ಪಾಣಿಗೆ ಫೋಟೋವನ್ನು ಲಿಂಕ್ ಮಾಡಿಸಿದರೆ ನಮಗೆ ಕಮೆಂಟ್ ಮಾಡಿ, ಅದು ಇತರರಿಗೂ ಕೂಡ ಅನುಕೂಲ ಆಗುತ್ತೆ. ಬಟ್ ಎಕ್ಸಾಕ್ಟಾಗಿ ನಮಗೆ ತಿಳಿದು ಬಂದಿರೋ ಇನ್ಫಾರ್ಮೇಷನ್ ಅಂದರೆ, ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮ ಆಡಳಿತ ಅಧಿಕಾರಿ, ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರಿತೀವಲ್ಲ, ಅವ್ರ ಬಳಿ ಇದನ್ನು ಕೊಟ್ಟಿದ್ದಾರೆ. ನಿಮ್ಮ ಒಂದು ಪಾಣಿಗೆ ರೈತರ ಒಂದು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನು ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ನಿಮ್ಮ ಹತ್ತಿರದ ಈ ಒಂದು ತಲಾಟೆಯವರ ಬಳಿ, ಅಂದರೆ ಗ್ರಾಮ ಆಡಳಿತಾಧಿಕಾರಿಯವರ ಬಳಿ ಭೇಟಿ ನೀಡಿ ನಿಮ್ಮ ಒಂದು ಪಾಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಮತ್ತು ಫೋಟೋವನ್ನು ಲಿಂಕ್ ಮಾಡಿಸಿ. ಅದರಿಂದ ಸರ್ಕಾರದ ಹಲವಾರು ಸೌಲಭ್ಯಗಳನ್ನು ಪಡಿಬೋದು. ಅದರ ಜೊತೆಗೆ ನಿಮ್ಮ ಪಾಣಿ ಮೇಲೆ ಆಗ್ತಕ್ಕಂಥ ವಂಚನೆಗಳನ್ನು ಕೂಡ ತಳಿಬೋದು ಅನ್ನೋ ಉದ್ದೇಶದಿಂದಲೇ ಈ ಒಂದು ಮಾಡ್ತಕ್ಕಂಥದ್ದು. ಹಾಗಾಗಿ
ದಯವಿಟ್ಟು ರೈತ ಬಾಂಧವರು ಇದನ್ನು ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.